ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 103ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನೀನು ಯಾಕೆ ಅಲ್ಲಿಂದ ನಾನು ಕರ್ಕೊಂಡು ಬಂದೇನಿಲ್ಲ? ಸಿಟ್ಟಿನಿಂದ ಕೇಳಿದಳು ಭೂಮಿ. ಸಮಾಧಾನ ಭೂಮಿ, ಸಮಾಧಾನ. ಅನಿಲ ನಿಧಾನವಾಗಿ ಹೇಳಿದ. ಏನು ಸಮಾಧಾನ ಅಂತಿದೆಯಾ? ಅಲ್ಲಿ ಎಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ನಿನಗೆ? ಜಾನತ್ತೆ ಮದುವೆ ಮಾಡ್ತಾರಂತೆ ಕೋದಂಡ ಮಾವನ ಜೊತೆ. ಜಾನತ್ತೆ ಅವ್ರ ಜೊತೆ ಹೇಗೆ ಮದುವೆ ಆಗ್ತಾರೆ? ತಮ್ಮನ್ನು ತಿರಸ್ಕಾರ ಮಾಡಿದವ್ರ ಜೊತೆಗೆ ಹೇಗೆ ಬದುಕ್ತಾರೆ? ಅದನ್ನು ಇವ್ರು ಯಾರೂ ಸ್ವಲ್ಪ ಕೂಡ ಯೋಚನೆ ಮಾಡ್ತಾ ಇಲ್ಲ. ಅವರೆಲ್ಲರಿಗೂ ತಮ್ಮ ಸ್ವಾರ್ಥನೇ ಹೆಚ್ಚು. ಯಾರೂ ಜಾನತೆ ಬಗ್ಗೆ ಯೋಚನೆ ಮಾಡ್ತಾನೇ ಇಲ್ಲ. ಯಾರು ಏನೇ ಹೇಳಿದ್ರು ನಾನು ಈ ಮದುವೆಗೆ ಒಪ್ಪಲ್ಲ, ಜಾನತ್ತೇನ ಮತ್ತೆ ಆ ಮನೆ ಕಳಿಸಲ್ಲ. ಆವೇಶದಿಂದ ಭೂಮಿಯ ಉಸಿರು ಏರಿಳಿಯುತ್ತಿತ್ತು. ಸಿಟ್ಟಿನಿಂದ ಮೂಗಿನ ಹೊಳ್ಳೆಗಳು ಅರಳಿದ್ದವು. ತುಟಿ ನಡುಗುತ್ತಿತ್ತು. ಭೂಮಿ, ನೀನು ಕೂಡ ಅವರೆಲ್ಲ ಮಾಡ್ತಾ ಇರೋ ತಪ್ಪನ್ನೇ ಮಾಡ್ತಾ ಇದೆಯಲ್ಲಮ್ಮ. ದೊಡ್ಡವರೆಲ್ಲ ಸೇರಿ ಜಾನತೆ ಪರವಾಗಿ ಅವರನ್ನು ಒಂದು ಮಾತು ಕೂಡ ಕೇಳದೆ ಜಾನತೆ ಜೀವನದ ಬಗ್ಗೆ ನಿರ್ಧಾರ ತಗೊಳ್ತಾ ಇದ್ದಾರೆ. ಮತ್ತು ನೀನು ಮಾಡ್ತಿರೋದೇನು? ನೀನು ಕೂಡ ಅವ್ರನ್ನ ಒಂದು ಮಾತು ಸಹ ಕೇಳದೆ, ಅವ್ರ ಇಷ್ಟ ಏನು ಅಂತ ಕೇಳದೆ ಅವ್ರ ಜೀವನದ ಬಗ್ಗೆ ನಿರ್ಧಾರ ತಗೊಳ್ತಾ ಇದೆಯಾ? ಜಾನತ್ತೆ ನಿಮ್ಮ ಇಷ್ಟ ಬಂದಾಗ ಆಡಿಸ್ಬಲ್ಲ ಗೊಂಬೆ ಅಲ್ಲ. ಅವ್ರ ಜೀವನದ ನಿರ್ಧಾರನ ಅವರೇ ತಗೊಳ್ತಾರೆ. ಅವ್ರನ್ನ ಮಾತಾಡೋಕ್ಕೆ ಬಿಡು. ಅವರ ನಿರ್ಧಾರ ಏನೇ ಇದ್ದರೂ ಅದಕ್ಕೆ ಬೆಂಬಲವಾಗಿ ನಿಲ್ಲೋಣ. ಪ್ರಬುದ್ಧವಾಗಿ ಮಾತನಾಡಿದೆನೋ ಅನಿಲ. ಅದೇ ಅವರು ನಿರ್ಧಾರ ತಗೊಳ್ಳೋಕೆ ಈ ದೊಡ್ಡವರು ಅನ್ಸ್ಕೊಂಡವ್ರು ಬಿಟ್ಟರೆ ತಾನೇ. ಅವ್ರೀಗಾಗಲೇ ಮದುವೆ ದಿನಾಂಕ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬೇಸರದಿಂದ ನುಡಿದಳು ಭೂಮಿ. ಜಾನತೆ ಹತ್ರ ಇದ್ರ ಬಗ್ಗೆ ಮಾತಾಡೋಣ. ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಕೂತು ಇದ್ರ ಬಗ್ಗೆ ಮಾತಾಡಬೇಕು. ಯಾರಿಗೊತ್ತು, ಜಾನತೆ ಕೂಡ ತಮ್ಮದೇ ಆಗಿರೋ ಸಂಸಾರ ಬೇಕು ಅಂತ ಅನಿಸಿರ್ಬೋದು ಅಲ್ವಾ? ಅನಿಲ ಹೇಳಿದಾಗ ಭೂಮಿ ಅಡ್ಡಡ್ಡ ತಲೆ ಆಡಿಸಿದಳು. ಜಾನತೆ ಏನು ಅಂತ ನಂಗೆ ಗೊತ್ತು ಅಣ್ಣ. ಅವ್ರ ಸ್ವಾಭಿಮಾನಿ. ಖಂಡಿತ ಅವರಿಗೆ ಈ ಮದುವೆ ಇಷ್ಟ ಇರಲ್ಲ. ಅವರಿಗಿಷ್ಟ ಇಲ್ಲದ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ, ದೃಢವಾಗಿ ಹೇಳಿದಳು. ಅಂಗಳದಲ್ಲಿ ಅರಳಿದ ಮಲ್ಲಿಗೆ ಹೂಗಳನ್ನೆಲ್ಲ ಬಿಡಿಸಿ ತಂದು ಅದರ ಜೊತೆಗೆ ದವನ, ಮರುಗ, ಕನಕಾಂಬರ ಎಲ್ಲವನ್ನು ಸೇರಿಸಿ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೇ ದ್ರೌಪದ ದೇವಿ, ಬರೆದೋಲೆ ಕಳುಹಿದಳೆ. ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ಹೇ ಸ್ವಾಮಿ, ನಾಯೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು ಎಂದು ದಾಸರ ಕೃತಿ ಹಾಡಿಕೊಳ್ಳುತ್ತಾ ಶ್ರೀರಾಮನಿಗೆ ಮಾಲೆ ಕಟ್ಟುತ್ತಿದ್ದರು. ಜಾನು, ಮಾಲೆ ಶ್ರೀರಾಮನ ಸೇವೆಗೋಸ್ಕರನಾ? ಕೇಳುತ್ತಾ ಅವಳ ಬದಿಯಲ್ಲೇ ಕುಳಿತರು ಭಾಮ. ಹೌದತ್ಗೆ, ಇವತ್ತು ಮಲ್ಲಿಗೆ ಹೂವು ಜಾಸ್ತಿನೇ ಬಿಟ್ಟಿದೆ. ಇದನ್ನು ಶ್ರೀರಾಮಂಗೆ ಹಾಕಿದ್ರೆ ಮನಸ್ಸಿಗೇನೋ ಸಂತೋಷ. ಪ್ರಸನ್ನಚಿತ್ತರಾಗಿ ನುಡಿದರು ಜಾನಕಿ. ನಿನ್ನ ಭಕ್ತಿಗೆ, ನಿನ್ನ ಸೇವೆಗೆ ಶ್ರೀರಾಮ ಒಳ್ಳೆ ವರವನ್ನೇ ಕೊಡ್ತಾನೆ ಬಿಡು. ಭಾಮ ನಸುನಗುತ್ತಾ ನುಡಿದರು. ನಾನು ಯಾವತ್ತೂ ಯಾವ ವರದ ಆಸೆಗೂ ಈ ಸೇವೆ ಮಾಡ್ತಾ ಇಲ್ಲ ಅದಕ್ಕೆ. ಜಾನಕಿ ತುಸು ತಗ್ಗಿದ ಸ್ವರದಲ್ಲಿ ಹೇಳಿದರು. ನಂಗೊತ್ತು ಜಾನು, ನೀನು ಯಾವತ್ತೂ ಯಾವ ಸೇವೆನೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದಳು ಅಂತ. ನೀನು ಅಪೇಕ್ಷೆ ಪಡದೇ ಇದ್ದರೂ ಆ ನಿನ್ನ ಶ್ರೀರಾಮ ನಿನ್ನ ಸೇವೆಗೆ ಮೆಚ್ಚಿದ್ದಾನೆ. ನಿನಗಾಗಿ ನಿನ್ನ ಕೋದಂಡರಾಮನನ್ನು ಕಳಿಸ್ತಾ ಇದ್ದಾನೆ. ಘನಪಾಠಿಗಳು ಮತ್ತು ಮಾವನವರು ಸೇರಿ ನಿನ್ನ ಮತ್ತು ಕೋದಂಡರಾಮನ ಮದುವೆನ ಮತ್ತೊಮ್ಮೆ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಇಷ್ಟು ದಿನ ಬರೀ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದಕ್ಕೋಸ್ಕರ ಮುತ್ತೈದೆ ಅನ್ಸ್ಕೊಳ್ತಿದ್ದೆ ನೀನು. ಆದರೆ ಇನ್ಮೇಲೆ ಹಾಗಲ್ಲ ಜಾನು. ನಿನ್ನ ಗಂಡ ನಿನ್ನ ಜೊತೆಯಲ್ಲೇ ಇರ್ತಾನೆ. ನೀನು ನಿಜವಾದ ಅರ್ಥದಲ್ಲಿ ಮುತ್ತೈದೆ ಆಗಿರ್ತೀಯ. ಅತ್ತೆಯವರಿದ್ದಿದ್ರೆ, ಈ ವಿಷಯ ತಿಳ್ಕೊಂಡಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೋ ಏನೋ. ಮಾವನವರಂತೂ ತುಂಬ ಖುಷಿಯಾಗಿದ್ದಾರೆ. ಇನ್ಮೇಲಾದರೂ ನನ್ನ ಮಗಳು ಗಂಡನ ಜೊತೆ ಇರ್ತಾಳೆ ಅನ್ನೋ ನೆಮ್ಮದಿಯವರಿಗೆ. ಒಂದೇ ಸಮನೆ ಮಾತನಾಡುತ್ತಾ ಹೋದರು ಭಾಮ.
ನನಗೆ ಮತ್ತೆ ಮದುವೆನಾ? ಜಾನಕಿಯವರ ಕಣ್ಣು ತುಂಬಿ ಬಂದಿತ್ತು. ಕೈಲಿದ್ದ ಹೂಮಾಲೆ ನೆಲದ ಪಾಲಾಗಿತ್ತು. ವಿಮಾನದಲ್ಲಿ ಕುಳಿತಿದ್ದ ಕೋದಂಡನ ಮನಸ್ಸು ಯೋಚನೆಯಲ್ಲಿ ಮುಳುಗಿತ್ತು. ಓ ದೇವ್ರೇ, ಇನ್ನು ಸ್ವಲ್ಪ ಹೊತ್ತಷ್ಟೇ ನಾನು ನನ್ನೂರಲ್ಲಿರ್ತೀನಿ. ನಾನು ಹುಟ್ಟಿ ಆಡಿ ಬೆಳೆದ ಅಂಗಳದಲ್ಲಿರ್ತೀನಿ. ಅದೆಷ್ಟು ವರ್ಷಗಳಾಗಿದೆ ನಾನು ಆ ಮನೆ ಹೊಸ್ಲು ದಾಟಿ. ಅಮ್ಮ ಅದೆಷ್ಟು ನಿರೀಕ್ಷೆಯಿಂದ ನನ್ನನ್ನು ಕಾಯ್ತಾ ಇರ್ತಾಳೋ ಏನೋ. ಮೊದಲಿಂದನೂ ನಾನು ಅಂದರೆ ಅಮ್ಮಂಗೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿನೇ. ಮನೆಯಲ್ಲಿ ಏನೇ ತಿಂಡಿ ಮಾಡಿದ್ರೂ ಸ್ವಲ್ಪ ಹೆಚ್ಚು ಪಾಲು ನನಗೋಸ್ಕರನೇ ತೆಗೆದಿಡ್ತಾ ಇದ್ಲು. ಭಾರ್ಗವ ಯಾವಾಗಲೂ ಅದೇ ವಿಷಯಕ್ಕೆ ಮುಖ ಒದಿಸ್ಕೊಂಡು ಕೂತ್ಕೊಳ್ತಿದ್ದ. ಹಳೆಯದನ್ನು ನೆನೆಸಿಕೊಂಡ ಕೋದಂಡನೆಯ ಮುಖದ ಮೇಲೆ ನಗು ಕಾಣಿಸಿಕೊಂಡಿತು. ಮನದ ಪರದೆಯ ಮೇಲೆ ಹಳೆಯ ನೆನಪುಗಳೆಲ್ಲ ಸಿನಿಮಾ ರೀಲಿನಂತೆ ಓಡತೊಡಗಿತ್ತು. ಚಿಕ್ಕ ವಯಸ್ಸಿನಿಂದಲೂ ಅಮ್ಮ ತನ್ನನ್ನು ಹೆಚ್ಚು ಮುದ್ದು ಮಾಡುತ್ತಾ ಇದ್ದಿದ್ದು, ತಮ್ಮನೊಂದಿಗಿನ ಒಡನಾಟ ಎಲ್ಲ ನೆನಪಾಗುತ್ತಿತ್ತು. ಆ ನೆನಪುಗಳೆಲ್ಲ ಕೋದಂಡನ ಮುಖದ ಮೇಲೆ ನಗೆಯನ್ನು ಹೆಚ್ಚಿಸುತ್ತಿತ್ತು. ಏನು ಮಾವ, ಇಷ್ಟೊಂದು ನಗ್ತಾ ಇದ್ದೀರಾ? ಮಾವನ ಮುಖದ ಮೇಲೆ ನಗೆಯನ್ನು ಕಂಡ ಚಾರುಲತಾ ಕೇಳಿದಳು. ಏನಿಲ್ಲಮ್ಮ, ಹಳೆದೆಲ್ಲ ನೆನಪಾಯಿತು ಅಷ್ಟೇ ಹೇಳಿದಾಗ, ನಮಗೂ ಹೇಳಿ ಮಾವ, ನಾವು ಸ್ವಲ್ಪ ಕೇಳಿ ನಗ್ತೀವಿ. ನಿಮ್ಮ ಬಾಲ್ಯದ ಕಥೆಗಳನ್ನ ನಮಗೂ ಹೇಳಿ. ಚಾರುಲತಾ ಕುತೂಹಲ ತೋರಿಸಿದಾಗ ಕೋದಂಡ ಕೂಡ ಮಾತನಾಡಲು ಉತ್ಸಾಹ ತೋರಿಸಿದ. ಇದೇನಮ್ಮ ಜಾನಕಿ, ಇವತ್ತು ಶ್ರೀರಾಮಂಗೆ ಹೂವಿನ ಮಾಲೆ ತರಲಿಲ್ವಾ? ಬರಿಗೈಯಲ್ಲಿ ದೇವರ ದರ್ಶನಕ್ಕೆ ಬಂದ ಜಾನಕಿಯನ್ನು ಅರ್ಚಕರು ಕೇಳಿದರು. ಯಾಕೋ ಶ್ರೀರಾಮಂಗೆ ಇವತ್ತು ನಾನು ಕಟ್ಟಿದ ಮಾಲೆ ಹಾಕಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಹೂಮಾಲೆ ನೆಲದ ಪಾಲಾಯಿತು. ಬೇಸರದಿಂದ ನುಡಿದರು ಜಾನಕಿ. ಜಾನಕಿಯ ದನಿಯಲ್ಲಿ ದುಃಖ ಕಂಡ ಅರ್ಚಕರು ಮುಂದೆ ಮಾತು ಬೆಳೆಸದೆ ಸುಮ್ಮನಾದರು. ನಿತ್ಯದಂತೆ ಜಾನಕಿ ದೇವರ ಯಾವ ಸೇವೆಯನ್ನೂ ಮಾಡಲು ಹೋಗಲಿಲ್ಲ. ದಿನದಂತೆ ರಂಗೋಲಿ ಹಾಕಲಿಲ್ಲ, ಗುಡಿಯ ಪ್ರದಕ್ಷಿಣೆಗೆ ಕೂಡ ಹೋಗಲಿಲ್ಲ. ಗರ್ಭಗುಡಿಯ ಮುಂದೆ ಇದ್ದ ಕಂಬದ ಬಳಿ ಕುಳಿತುಕೊಂಡು ನೆಟ್ಟ ನೋಟದಿಂದ ದೇವರ ವಿಗ್ರಹವನ್ನೇ ನೋಡುತ್ತಿದ್ದರು. ದೇವರ ಅಭಿಷೇಕ ಅಲಂಕಾರಗಳಾದರೂ ಜಾನಕಿ ಅಲ್ಲಿಂದ ಕದಲಲಿಲ್ಲ. ಅರ್ಚಕರು ತೀರ್ಥ ಪ್ರಸಾದ ಕೊಟ್ಟಾಗ ಮರು ಮಾತನಾಡದೆ ಸುಮ್ಮನೆ ತೆಗೆದುಕೊಂಡರು. ಅರ್ಚಕರಿಗೆ ಜಾನಕಿಯ ಮನದ ಕೋಲಾಹಲ ಅರಿವಾಯಿತೇನೋ. ಜಾನಕಿ, ಏನಾಯ್ತಮ್ಮ? ಯಾಕಿಷ್ಟು ವಿರಕ್ತಿ? ದೇವರ ಮೇಲೂ ನಿನಗೆ ಬೇಸರ ಏನಮ್ಮ ಎಂದು ಕೇಳಿದರು. ಏನಿಲ್ಲ ಅರ್ಚಕರೇ, ಯಾಕೋ ಇವತ್ತೇನು ಬೇಡ ಅನ್ನಿಸ್ತು. ಹಾಗಾಗಿ ಸುಮ್ಮನೆ ದೇವರನ್ನೇ ನೋಡ್ತಾ ಕೂತ್ಕೊಂಡೆ. ಈಗ ಮನೆಗೆ ಹೋಗ್ತೀನಿ ಎಂದು ಹೇಳಿ ಕುಳಿತಲಿಂದ ಎದ್ದು ಹೊರಟರು. ಜಾನಕಿಗೆ ಶ್ರೀರಾಮನ ಮೇಲೆ ಮುನಿಸೆ ತಿಳಿಯದು. ಅವರ ಮನದ ಭಾವ ಶ್ರೀರಾಮನಿಗಷ್ಟೇ ಗೊತ್ತು. ಜಾನತೆ, ಜಾನತೆ, ಜಾನತೆ ಎಲ್ಲಿದ್ದೀರಾ? ಮನೆ ತುಂಬ ಜಾನಕಿಯನ್ನು ಹುಡುಕಾಡುತ್ತಿದ್ದಳು ಭೂಮಿ. ಏ ಭೂಮಿ, ಅದ್ಯಾಕೆ ಹಂಗೆ ಕೂಗಾಡ್ತಿದ್ಯಾ? ಸ್ವಲ್ಪ ನಯ ನಾಜುಗೂ ಕಲ್ತ್ಕೋ. ಈಗಲೂ ಇಷ್ಟು ಒಡ್ಡೊಡ್ಡಾಗ ಆಡಬೇಡ. ನಾಳೆ ದಿನ ನಿನ್ನ ಭಾವಿ ಮಾವ ಭಾವ ಎಲ್ಲ ಬರ್ತಾ ಇದ್ದಾರೆ. ಅವರೆದ್ರಿಗೆ ಕೂಡ ಹೀಗೆ ಕಿರ್ಚಾಡ್ಕೊಂಡು ಒಳ್ಳೆ ಹಳ್ಳಿಯೊಳ ಥರ ಅನಾಗರಿಕಳ ಥರ ಇರಬೇಡ. ಮೊದಲೇ ಅವ್ರು ಫಾರಿನಿಂದ ಬರ್ತಾ ಇರೋರು. ನಯ ನಾಜಿಕು ಇಲ್ಲಿ ಸಿಟಿ ಜನಕ್ಕಿಂತ ಹೆಚ್ಚಿಗೆನೇ ಇರುತ್ತೆ. ಭಾಮ ತಾಯಿಯ ಕರ್ತವ್ಯ ಮಾಡಿದರು. ಅಯ್ಯ, ಯಾರೇ ಬಂದರೂ ಯಾರೇ ಹೋದರೂ ನಾನಿರೋ ಹಾಗೆ ಇರೋದು. ನಾನು ಹೆಂಗೆ ಅನ್ನೋದು ಅಭಿಗೆ ಗೊತ್ತಿದೆ. ಬೇರೆ ಯಾರಿಗೋಸ್ಕರನೋ ನಾನು ಏನೂ ಬದಲಾಗೋದಿಲ್ಲ. ಭೂಮಿಯ ಮಾತು ಯಾವಾಗಲೂ ನೇರ ನೇರ. ನಾನಿರೋ ಹಾಗೇ ಅವ್ರು ನನ್ನನ್ನು ಇಷ್ಟಪಟ್ಟರೆ ಪಡಲಿ, ಇಲ್ದಿದ್ರೆ ಬಿಡಲಿ. ಹುಬ್ಬುಗಂಟಿಕೆ ಹೇಳಿದಳು. ನಿನಗೆ ಯಾರಾದರೂ ಬುದ್ಧಿ ಹೇಳೋಕ್ಕಾಗುತ್ತಾ? ಏನಾದರೂ ಮಾಡ್ಕೊ, ನಿನ್ನ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ. ಸೋತು ನುಡಿದರು ಭಾಮ. ಸರಿ, ಅದೆಲ್ಲ ಬಿಡು. ಈಗ ಜಾನತೆ ಎಲ್ಲಿದ್ದಾರೆ ಹೇಳು? ಭೂಮಿ ಕೇಳಿದಾಗ ಭಾಮ ನಿಟ್ಟಿಸಿರು ಬಿಟ್ಟು, ಜಾನಕಿ ಯಾಕೋ ಇವತ್ತು ತನ್ನ ಕೋಣೆ ಬಿಟ್ಟು ಹೊರಗಡೆನೇ ಬಂದಿಲ್ಲ ಕಣೆ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೋಳು ಸುಮ್ಮನೆ ರೂಮೊಳಗೆ ಕೂತ್ಕೊಂಡು ಬಿಟ್ಟಿದ್ದಾಳೆ. ತಿಂಡಿ ಕೂಡ ತಿನ್ನಲಿಲ್ಲ. ಕೇಳಿದ್ರೆ ಯಾಕೋ ಅಜೀರ್ಣ ಆಗಿದೆ ಅಂತ ಹೇಳಿದ್ಲು. ಸ್ವಲ್ಪ ಓಮಿನ ಕಾಳಿನ ಕಷಾಯ ಮಾಡಿಕೊಡ್ಲಾ ಅಂತ ಕೇಳಿದೆ. ಮಾಡ್ಕೊಂಡು ಕುಡ್ದಿದ್ದೀನಿ ಅಂತಂದ್ಲು. ನೀನು ಹೋಗಿ ಅವಳಿಗೇನು ತೊಂದರೆ ಆಗಿದೆ ಅಂತ ಕೇಳಿ ನೋಡು. ಅವಳು ತೊಂದರೆನ ಅವಳು ಯಾವತ್ತೂ ಬಾಯ್ಬಿಟ್ಟು ಹೇಳ್ಕೊಳ್ಳೋದೇ ಇಲ್ಲ, ಕಾಳಜಿಯಿಂದ ಹೇಳಿದರು ಭಾಮ. ತಾಯಿಯ ಮಾತು ಮುಗಿಯುವಷ್ಟರಲ್ಲಿ ಭೂಮಿ ಜಾನಕಿಯವರ ಕೋಣೆಯೊಳಗೆ ಸೇರಿದಳು. ಅತ್ತೆ, ನಿಮ್ಗೆ ಹುಷಾರಿಲ್ವಾ? ಸೀದಾ ಜಾನತೆಯ ಬಳಿ ಬಂದು ಕುಳಿತಳು. ಅರೆ ಭೂಮಿ, ಯಾವಾಗ ಬಂದೆ ಪುಟ? ನನ್ನ ಆರೋಗ್ಯಕ್ಕೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ, ಏರಿಳಿತಾ ಇಲ್ಲದ ಸ್ವರದಲ್ಲಿ ಹೇಳಿದರು. ನಿನ್ನ ಮಾತು ಕೇಳಿದ್ರೆ ಗೊತ್ತಾಗ್ತಿದೆ ನೀನು ಚೆನ್ನಾಗಿಲ್ಲ ಅಂತ. ಯಾಕತ್ತೆ, ಏನಾಯಿತು? ಜಾನಕಿಯವರ ಮುಂಗೈ ಮುಟ್ಟಿದಳು ಭೂಮಿ.
ಇದೇನತ್ತೆ ಕೈಯೆಲ್ಲ ಇಷ್ಟು ಸುಡ್ತಾ ಇದೆ, ಜ್ವರ ಬಂದಿದೆಯಾ ಎನ್ನುತ್ತಾ ಅವರ ಹಣೆಯ ಮೇಲೆ ಕೈ ಇಟ್ಟಳು. ಮೈ ಸುಡ್ತಾ ಇದೆಯಲ್ಲ ಅತ್ತೆ, ಇಷ್ಟೊಂದು ಜ್ವರ ಇದೆ, ಯಾರಿಗಾದರೂ ಹೇಳಬಾರ್ದಾ? ಅದಕ್ಕೆ ಇಷ್ಟು ಸಪ್ಪು ಕುಳ್ತಿದ್ದೀರಾ, ಮೊದಲು ಮಲ್ಕೊಳ್ಳಿ ಎಂದು ಹೇಳುತ್ತಾ ಅವರನ್ನು ಹಾಸಿಗೆ ಮೇಲೆ ಮಲಗಿಸಿದಳು. ನನಗೇನೋ ಆಗಿಲ್ಲಮ್ಮ, ಏನೋ ಸ್ವಲ್ಪ ಮೈ ಬಿಸಿಯಾಗಿದೆ ಅಷ್ಟೆ ಎನ್ನುತ್ತಿದ್ದವರ ಮಾತಿಗೆ ಏನೂ ಬದಲು ಹೇಳದೆ ಅವರನ್ನು ಹಾಸಿಗೆ ಮೇಲೆ ಮಲಗಿಸಿ ಅವರದೇ ಔಷಧಿ ಪೆಟ್ಟಿಗೆಯಿಂದ ಜ್ವರದ ಔಷಧಿ ತೆಗೆದು ಅವರ ಬಾಯಿಗೆ ಹಾಕಿದಳು. ಏನೋ ಹೇಳಲು ಬಾಯಿ ತೆರೆದವರನ್ನು ಸುಮ್ಮನಿರುವಂತೆ ಸನ್ನೆ ಮಾಡಿ ಒದ್ದೆ ಬಟ್ಟೆ ಮಾಡಿ ಹಣೆಯ ಮೇಲಿರಿಸಿದಳು. ಅವರು ಎಷ್ಟೇ ಬೇಡವೆಂದರೂ ಕೇಳದೆ ತಿಳಿಯಾದ ರವಿಗಂಜೆ ಮಾಡಿ ಬಲವಂತದಿಂದ ಕುಡಿಸಿದಳು. ಹಣೆಯ ಮೇಲೆ ಸುಣ್ಣ ಬೆಲ್ಲದ ಪಟ್ಟಿ ಹಾಕಿ ಹಿತವಾಗಿ ಒತ್ತುತ್ತಾ ಅವರ ತಲೆಯ ಬಳಿಯಲ್ಲೇ ಕುಳಿತಳು. ಅದ್ಯಾವ ಜನ್ಮದಲ್ಲಿ ನೀನು ನನ್ನ ತಾಯಿಯಾಗಿದ್ದೀಯ ತಾಯಿ ಎಂದು ಯೋಚಿಸುತ್ತಾ ಸುಸ್ತಿನಿಂದ ಕಣ್ಣು ಮುಚ್ಚಿದರು ಜಾನಕಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.